ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ನ್ಯೂಮೆರಿಕಲ್ ಮೆಥಡ್ಸ್ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ನ್ಯೂಮೆರಿಕಲ್ ಮೆಥಡ್ಸ್ ಅಲ್ಲಿ ನಮಗೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೆಥಡ್ ಬೈಸೆಕ್ಷನ್ ಮೆಥಡ್. ಓಕೆ, ಬೈಸೆಕ್ಷನ್ ಮೆಥಡ್ ನಾವು ಯಾಕೆ ಯೂಸ್ ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಫೈಂಡ್ ದ ರೂಟ್ಸ್ ಆಫ್ ದಿ ಇಕ್ವೇಶನ್. ಯಾವ್ದಾದ್ರು ನಮ್ಗೆ ಇಕ್ವೇಶನ್ ಕೊಟ್ಟಿದೆ ಅದ್ರಿಗೆ ರೂಟ್ಸ್ ಫೈಂಡ್ ಔಟ್ ಮಾಡೋದ್ರಿಗೆ ನಮಗೆ ಬೈಸೆಕ್ಷನ್ ಮೆಥಡ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಕೊಟ್ಟಿರೋ ಫಂಕ್ಷನ್ ಅನ್ನೋದು ಕಂಟಿನ್ಯೂಸ್ ಇರಬೇಕು. ನಮಗೆ ಮೇನ್ ಇಂಪಾರ್ಟೆಂಟ್ ಕಂಟಿನ್ಯೂಸ್ ಇರಬೇಕು. ಕೊಟ್ಟಿರೋ ಫಂಕ್ಷನ್ ಅನ್ನೋದು ನಮಗೆ ಕಂಟಿನ್ಯೂಸ್ ಇದ್ರೆ ಈ ಮೆಥಡ್ ಅನ್ನು ನಾವು ಯೂಸ್ ಮಾಡಬಹುದು. ಬೈಸೆಕ್ಷನ್ ಮೆಥಡ್ ಯೂಸ್ ಮಾಡಿ ನಾವು ಆ ಕೊಟ್ಟಿರೋ ಫಂಕ್ಷನ್ಗೆ ನಾವು ರೂಟ್ಸ್ ಅನ್ನೋದು ಫೈಂಡ್ ಔಟ್ ಮಾಡಬಹುದು. ಓಕೆ, ಆ ಕೊಟ್ಟಿರೋ ಫಂಕ್ಷನ್ ಅನ್ನೋದು ಅದು ಪೊಲಿನಾಮಿಯಲ್ ಆಗಿರ್ಬೋದು, ಟ್ರಾನ್ಸೆಂಡೆಂಟಲ್ ಆಗಿರ್ಬೋದು, ಆಲ್ಜಿಬ್ರಿಕ್ ಆಗಿರ್ಬೋದು. ಓಕೆ, ಬಟ್ ಆ ಫಂಕ್ಷನ್ ಅನ್ನೋದು ನಮಗೆ ಕಂಟಿನ್ಯೂಸ್ ಇರಬೇಕು. ಮೇನ್ ಇದು ನೆನಪಿರಲಿ ನಿಮಗೆ. ಓಕೆ, ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸಾಂಪಲ್ ಥ್ರೂ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಬೈಸೆಕ್ಷನ್ ಮೆಥಡ್ ಹೆಂಗೆ ಅಪ್ಲೈ ಮಾಡಬೇಕು ಅಂತ. ಓಕೆ, ಈ ಒಂದು ಎಕ್ಸಾಂಪಲ್ ನೋಡಿ. ಫೈಂಡ್ ರೂಟ್ಸ್ ಆಫ್ ದಿ ಇಕ್ವೇಶನ್ x³ - 4x - 9 = 0. ಇದರಿಗೆ ನಾವು ರೂಟ್ಸ್ ಅನ್ನೋದು ಫೈಂಡ್ ಔಟ್ ಮಾಡೋಣ ಬೈ ಯೂಸಿಂಗ್ ದಿ ಬೈಸೆಕ್ಷನ್ ಮೆಥಡ್. ಓಕೆ, ಫಸ್ಟ್ ಕೊಟ್ಟಿರೋ ಇಕ್ವೇಶನ್ ನ f of x ಅಂತ ಬರ್ಕೊಳ್ಳಿ. f of x ಏನಾಗುತ್ತೆ, x³ - 4x - 9. ಓಕೆ, ಫಸ್ಟ್ ಸ್ಟೆಪ್ ಏನಂದ್ರೆ x ಹತ್ರ ಸಮ್ ವ್ಯಾಲ್ಯೂಸ್ ಅನ್ನು ಪುಟ್ ಮಾಡಬೇಕಾಗುತ್ತೆ. ಸಪೋಸ್ ನಾನು x ಹತ್ರ 0 ಪುಟ್ ಮಾಡ್ತೀನಿ. f of 0 ಏನ್ ಬರುತ್ತೆ ನಮ್ಗೆ, -9 ಬರುತ್ತಾ. ಓಕೆ, 1 ತಗೊಳ್ಳಿ. 1 ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ, 1 - 4 - 9 ಏನ್ ಬರುತ್ತೆ ನಮ್ಗೆ, -12 ಬರುತ್ತೆ. ಓಕೆ, ಅಂಡ್ x ಹತ್ರ 2 ತಗೊಳ್ಳಿ. ಏನ್ ಬರುತ್ತೆ ನಮ್ಗೆ, ಇದನ್ನ ಯಾವಾಗ ಗಂಟ ಮಾಡ್ಬೇಕಂದ್ರೆ ನಮ್ಗೆ ಡಿಫ್ರೆಂಟ್ ಸೈನ್ಸ್ ಅನ್ನು ಬರ್ಬೇಕು. ನೋಡಿ, ಇಲ್ಲಿ ಪ್ಲಸ್ ಬಂದಿದೆ, ನೆಕ್ಸ್ಟ್ ನಮ್ಗೆ ಇಲ್ಲಿ ಮೈನಸ್ ಬಂದಿದೆ, ನಮ್ಗೆ ನೆಕ್ಸ್ಟ್ ಪ್ಲಸ್ ಬರೋ ಗಂಟನು ಹೀಗೆ ವ್ಯಾಲ್ಯೂಸ್ ಅನ್ನು ಪುಟ್ ಮಾಡಿ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಓಕೆ, ಆಲ್ಟರ್ನೇಟಿವ್ ಸೈನ್ಸ್ ಬರಬೇಕು ಅಂದ್ರೆ ಪ್ಲಸ್ ಬಂದ್ರೆ ಮೈನಸ್ ಬರಬೇಕು. ಓಕೆ, ಹೀಗೆ ಮೈನಸ್ ಪ್ಲಸ್ ಈಗ ಆಲ್ಟರ್ನೇಟಿವ್ ಸೈನ್ಸ್ ಬರ್ಬೇಕಾಗುತ್ತೆ ನಮ್ಗೆ. ಅರ್ಥ ಆಗ್ತಿದ್ಯಾ? ಇವಿಲ್ಲಿ ನಮ್ಗೆ ಎಲ್ಲ ಇವೆರಡು ಮೈನಸ್ ಇರೋದ್ರಿಂದ ಮತ್ತೆ ಇನ್ನೊಂದು ವ್ಯಾಲ್ಯೂ ಅನ್ನು ಪುಟ್ ಮಾಡಿ. ಓಕೆ, ಪುಟ್ ಮಾಡಿದ್ರೆ ನಮ್ಗೆ 2³ - 4 × 2 - 9. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ -9 ಬರುತ್ತೆ. ಓಕೆ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅನ್ನು ಯೂಸ್ ಮಾಡಿ. ಓಕೆ, ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕ್ಯಾಲ್ಕುಲೇಟರ್ ನ ಯೂಸ್ ಮಾಡ್ಕೊಳ್ಳಿ. ಓಕೆ, x ಹತ್ರ 3 ಪುಟ್ ಮಾಡಿ. x ಹತ್ರ 3 ಪುಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 3³ - 4 × 3 - 9 ದಟ್ ಈಸ್ ಈಕ್ವಲ್ ಟು +6 ಬರುತ್ತೆ. ಓಕೆ, ನೋಡಿ ಇಲ್ಲಿ ನಮ್ಗೆ ನೆಗೆಟಿವ್ ಸೈನ್ ಬಂದಿದೆ, ನೆಗೆಟಿವ್ ವ್ಯಾಲ್ಯೂ ಬಂದಿದೆ, ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ. ಓಕೆ, ಇದರಿಂದ ನಾವೇನು ಹೇಳ್ಬೋದಂದ್ರೆ, ಓಕೆ, f of 2 is negative and f of 3 is positive ಬಂದಿದೆ. ಓಕೆ, so that the root lies between 2 and 3. ಇವಾಗ ನೋಡಿ, ನಮ್ಗೆ ಆಲ್ಟರ್ನೇಟಿವ್ ಸೈನ್ ಬಂದಿರೋದ್ರಿಂದ ಮೈನಸ್ ಪ್ಲಸ್ ಆಲ್ಟರ್ನೇಟಿವ್ ಸೈನ್ ಬಂದಿರೋದ್ರಿಂದ ಇವಾಗ ರೂಟ್ ಅನ್ನೋದು ನಮ್ಗೆ ಲೈಸ್ ಇನ್ ಬಿಟ್ವೀನ್ 2 and 3 ಇರುತ್ತೆ. ಓಕೆ, ಇವಾಗ ನಾವು ಫಸ್ಟ್ ಅಪ್ರಾಕ್ಸಿಮೇಷನ್ ಅಂದ್ರೆ ಇಟ್ರೇಷನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಫಸ್ಟ್ ಇಟ್ರೇಷನ್ ಫೈಂಡ್ ಔಟ್ ಮಾಡಿ, ಇಲ್ಲಾಂದ್ರೆ ಇದನ್ನೇ ಫಸ್ಟ್ ಅಪ್ರಾಕ್ಸಿಮೇಷನ್ ಅಂತ ನಾವು ಕರಿತೀವಿ. ಓಕೆ, ಫಸ್ಟ್ ಇಟ್ರೇಷನ್ ಆರ್ ಫಸ್ಟ್ ಅಪ್ರಾಕ್ಸಿಮೇಷನ್. ಓಕೆ, ಇವಾಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ x1 ಫೈಂಡ್ ಔಟ್ ಮಾಡಿ. x1 ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ, ಏನು ಈ ವ್ಯಾಲ್ಯೂಸ್ ಬಂದಿದೆಯಲ್ಲ 2, 3 ಇದನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡ್ಕೊಳ್ಳಿ. ಏನ್ ಬರುತ್ತೆ ನಮ್ಗೆ, 5/2 ಬರುತ್ತೆ. ಹಾಗೆ ದಟ್ ಈಸ್ ಈಕ್ವಲ್ ಟು 2.5. ಇವಾಗ ಈ x1 ಇದೆಯಲ್ಲ, ಓಕೆ, ಈ ಒಂದು x1 ವ್ಯಾಲ್ಯೂನ ಇಕ್ವೇಶನ್ ಅಲ್ಲಿ ಪುಟ್ ಮಾಡಿ. 2.5 ಏನ್ ಬರುತ್ತೆ ನಮ್ಗೆ, 2.5 whole cube - 4 × 2.5 - 9. ಓಕೆ, ಇದ್ರಿಗೆ ವ್ಯಾಲ್ಯೂ ಅನ್ನೋದು ಕ್ಯಾಲ್ಕುಲೇಟರ್ ಅಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಏನ್ ಬರುತ್ತೆ ಅಂದ್ರೆ ನಮ್ಗೆ -3.375. ನೋಡಿ, ಇಲ್ಲಿ ನಮ್ಗೆ ಏನ್ ಬಂದಿದೆ, ಇದು ನೆಗೆಟಿವ್ ಸೈನ್ ಬಂದಿದೆ. ಓಕೆ, ನೆಗೆಟಿವ್ ಸೈನ್ ಬಂದಿರೋದ್ರಿಂದ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ, therefore ಇಲ್ಲಿ ನಾವೇನ್ ಹೇಳ್ತೀರಿ ಇವಾಗ ನೋಡಿ,
f of 2.5 is negative and ಮತ್ತೆ ನಮ್ಗೆ ಪಾಸಿಟಿವ್ ವ್ಯಾಲ್ಯೂ ಎಲ್ಲಿದೆ f of 3 ಹತ್ರ ಇದೆ ನೋಡಿ f of 3 is positive. ಇವಾಗ ರೂಟ್ ಅನ್ನೋದು lies between, so the root lies between ನಮಗೆ 2.5 and 3 ಮಧ್ಯದಲ್ಲಿ ನಮಗೆ ರೂಟ್ ಅನ್ನೋದು ಇರುತ್ತೆ ಇವಾಗ. ಓಕೆ, ಅರ್ಥ ಆಯ್ತಲ್ಲ? ಇವಾಗ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಅಥವಾ ಸೆಕೆಂಡ್ ಇಟ್ರೇಷನ್ ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೆಕೆಂಡ್ ಇಟ್ರೇಷನ್ ಹೆಂಗ್ ಮಾಡ್ತೀರಾ? x2 is equal to ಇದನ್ನ ಆಡ್ ಮಾಡಿ 2.5 plus 3 ಇವೆರಡನ್ನ ಆಡ್ ಮಾಡ್ಕೊಳ್ಳಿ. 2.5 plus 3 by 2 ಮಾಡಿ. ಓಕೆ, ಏನಾಗುತ್ತೆ ನಮಗೆ 5.5 by 2. ಓಕೆ, ಇದನ್ನ ಕ್ಯಾಲ್ಸಿಯಲ್ಲಿ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಇದು 2.75 ಬರುತ್ತೆ. ಓಕೆ, ಕ್ಯಾಲ್ಸಿಯಲ್ ಮಾಡಿದ್ರೆ ಅರ್ಥ ಆಯ್ತಲ್ಲ? ಇವಾಗ ಈ ಒಂದು ವ್ಯಾಲ್ಯೂ ಅನ್ನೋದು ಇಕ್ವೇಶನ್ ಅಲ್ಲಿ ಪುಟ್ ಮಾಡಿ. f of x2 is equal to f of 2.75 ಇದನ್ನ ಇಕ್ವೇಶನ್ ಅಲ್ಲಿ ಪುಟ್ ಮಾಡಿ. ಏನಾಗುತ್ತೆ? 2.75 whole cube minus 4 times of 2.75 minus 9. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಅಂದ್ರೆ 0.797 ಬರುತ್ತೆ. ನೋಡಿ, ಇದು ಈ ವ್ಯಾಲ್ಯೂ ಅನ್ನೋದು ನಮ್ಗೇನಿದೆ? ಪಾಸಿಟಿವ್ ಇದೆ. ಓಕೆ, ಅರ್ಥ ಆಯ್ತಲ್ಲ? ಸೊ therefore ನೋಡಿ, ಫಸ್ಟ್ ಇಲ್ಲಿ ನೆಗೆಟಿವ್ ಎಲ್ಲಿ ಬಂತು ನಮಗೆ? f of 2.5. ಓಕೆ, f of 2.5 is negative and ನಮಗೆ f of 2.75 is positive. Okay, so the root lies between 2.5 and 2.75 ಇದ್ರ ಎರಡು ಮಧ್ಯದಲ್ಲಿ ನಮಗೆ ರೂಟ್ ಅನ್ನೋದು ಲೈ ಆಗಿರುತ್ತೆ. ಓಕೆ, ಹೀಗೆ ಥರ್ಡ್ ಅಪ್ರಾಕ್ಸಿಮೇಷನ್ ಅಂತ ಮಾಡಬೇಕಾಗುತ್ತೆ. ಓಕೆ, ಎಲ್ಲಿ ಗಂಟ ನಾವು ಈ ಇಟ್ರೇಷನ್ಸ್ ಮಾಡಬೇಕು, ಈ ಅಪ್ರಾಕ್ಸಿಮೇಷನ್ಸ್ ಮಾಡಬೇಕು ಅಂದ್ರೆ ವ್ಯಾಲ್ಯೂಸ್ ಅನ್ನೋದು ಅಟ್ಲೀಸ್ಟ್ 2 ಇಟ್ರೇಷನ್ಸ್ ಹತ್ರ ನಮಗೆ 2 ಇಟ್ರೇಷನ್ಸ್ ವ್ಯಾಲ್ಯೂಸ್ ಸೇಮ್ ಬರಬೇಕು. ಅರ್ಥ ಆಯ್ತಾ? ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು. ಓಕೆ, ಅರ್ಥ ಆಯ್ತಲ್ಲ? ಈ f of x ಏನೋ ವ್ಯಾಲ್ಯೂ ಇದೆಯಾ, ಇದ್ರದ್ದು ವ್ಯಾಲ್ಯೂ ಅನ್ನೋದು ನಮಗೆ ಸೇಮ್ ಬಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಕೊಬಹುದು. ನೆಕ್ಸ್ಟ್ ಇಟ್ರೇಷನ್ ಅಲ್ಲಿ ಸೇಮ್ ಬಂದ್ರೆ. ಓಕೆ, ಇವಾಗ ಥರ್ಡ್ ಅಪ್ರಾಕ್ಸಿಮೇಷನ್ ಮಾಡಿ. ಥರ್ಡ್ ಇಟ್ರೇಷನ್ ಇಲ್ಲ ಥರ್ಡ್ ಅಪ್ರಾಕ್ಸಿಮೇಷನ್ ಅಂತ ಕರಿತೀವಿ. ಇವಾಗ x3 ಫೈಂಡ್ ಔಟ್ ಮಾಡಿ. ಓಕೆ, ಇವೆರಡನ್ನು ಆಡ್ ಮಾಡಿ. ಇವೆರಡನ್ನು ಓಕೆ, ಏನ್ ಬರುತ್ತೆ ನಮಗೆ? 2.5 plus 2.75 by 2 ಮಾಡಬೇಕು. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನಮಗೆ? ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2.625 ಬರುತ್ತೆ. ಓಕೆ, ಇದನ್ನ f of x ಅಲ್ಲಿ ಪುಟ್ ಮಾಡಿ. 2.625 is equal to ಓಕೆ 2.625 whole cube minus 4 times of 2.625 minus 9 is equal to ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಮೈನಸ್ 1.412 ಬರುತ್ತೆ. ಓಕೆ, ದಿಸ್ ಈಸ್ ನೆಗೆಟಿವ್. ಇದು ನಮಗೆ ನೆಗೆಟಿವ್. ಓಕೆ, ನೆಗೆಟಿವ್ ಬಂದಿದೆ. therefore f of 2.625 is negative and ಪಾಸಿಟಿವ್ ಎಲ್ಲಿದೆ ನಮಗೆ? f of 2.75 is positive. So the root lies between 2.625 and 2.75 ಇವೆರಡು ಮಧ್ಯದಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಫೋರ್ತ್ ಇಟರೇಷನ್ ಅಂತ ಮಾಡಬೇಕಾಗುತ್ತೆ ನಾವು. ಓಕೆ, ಫೋರ್ತ್ ಇಟರೇಷನ್ ಆರ್ ಫೋರ್ತ್ ಅಪ್ರಾಕ್ಸಿಮೇಷನ್. ಓಕೆ, x4 ಅನ್ನೋದು ಫೈಂಡ್ ಔಟ್ ಮಾಡಿ. ಓಕೆ, ದಟ್ ಈಸ್ ಈಕ್ವಲ್ ಟು 2.625 ಓಕೆ ಪ್ಲಸ್ 2.75 by 2. ಓಕೆ, ಇದನ್ನು ಕ್ಯಾಲ್ಸಿಯಲ್ಲಿ ಫೈಂಡ್ ಔಟ್ ಮಾಡಿ. ನಮ್ಗೆ ಏನು ಬರುತ್ತೆ ಅಂದ್ರೆ ಇದು 2.6875 ಬರುತ್ತೆ. ಓಕೆ, 2.6875 ಬರುತ್ತೆ. ಓಕೆ, ದೆನ್ ಇದನ್ನ ವ್ಯಾಲ್ಯೂ ಅನ್ನೋದು ಪುಟ್ ಮಾಡಿ. ಏನ್ ಬರುತ್ತೆ ನಮಗೆ? f of
f of x4 that is equal to f of 2.6875. ಇದನ್ನ ಪುಟ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಏನು ಬರುತ್ತೆ ಅಂದ್ರೆ -0.3391 ಬರುತ್ತೆ. ಓಕೆ, ಇದು ನಮಗೆ ಏನಂದ್ರೆ ನೆಗೆಟಿವ್. ಓಕೆ, ಮತ್ತೆ ನೆಗೆಟಿವ್ ಬಂದಿದೆ. ಓಕೆ, ನಮಗೆ ಆಕ್ಚುಲಿ ನೋಡಿ ಇವೆರಡು ರೂಟ್ಸ್ ಅನ್ನು ಕಂಪೇರ್ ಮಾಡಿ, ಈ ರೂಟ್ ಇವು ರೂಟ್ಸ್ ಅನ್ನು ಕಂಪೇರ್ ಮಾಡಿದ್ರೆ ನಮಗೆ ನಿಯರ್ ಟು ಸೇಮ್ ಇದೆ. 2.6 ಇದೆ, 2.68 ಸಮಥಿಂಗ್ ಇದೆ. ಓಕೆ, ಇಲ್ಲಿಗೆ ನಾವು ಸ್ಟಾಪ್ ಮಾಡ್ಬೋದು ಬಿಕಾಸ್ 2.6 ಇದೆ. ಇಲ್ಲಾಂದ್ರೆ ನೆಕ್ಸ್ಟ್ ಇನ್ನೊಂದು ಇಟ್ರೇಷನ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ನಮ್ಗೆ ಇನ್ನೊಂದು ಇಟ್ರೇಷನ್ಸ್ ಮಾಡಿದ್ರೆ ನಮಗೆ ಓಕೆ, ಸೊ ನಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ therefore f of 2.6875 is negative and f of 2.75 is positive. ಓಕೆ, ಇದು ಪಾಸಿಟಿವ್ ಈಗ ಬರುತ್ತೆ. ಓಕೆ, ಫಿಫ್ತ್ ಇಟ್ರೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಿಫ್ತ್ ಇಟ್ರೇಷನ್ ನಾನು ಡೈರೆಕ್ಟ್ ವ್ಯಾಲ್ಯೂಸ್ ಬರೀತಿದ್ದೇನೆ. x5 ಏನ್ ಬರುತ್ತೆ ಅಂದ್ರೆ ನಮಗೆ 2.71875 ಬರುತ್ತೆ. ಓಕೆ, ಅಂಡ್ ಸಿಕ್ಸ್ತ್ ಇಟ್ರೇಷನ್ ಅಲ್ಲಿ ನಾನು ಡೈರೆಕ್ಟ್ ಜಸ್ಟ್ ವ್ಯಾಲ್ಯೂಸ್ ಬರೀತಿದ್ದೀನಿ. ಸಿಕ್ಸ್ತ್ ಇಟ್ರೇಷನ್ ಅಲ್ಲಿ x6 is equal to 2.7031 ಬರುತ್ತೆ. ಓಕೆ, ಈಗ ಸೆವೆಂತ್ ಇಟ್ರೇಷನ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಅಂದ್ರೆ x7 is equal to 2.7109 ಬರುತ್ತೆ. ಓಕೆ, ಇದು ನೋಡಿದ್ರೆ ಗಮನಿಸಿದ್ರೆ ನಮ್ಗೆ ಓಕೆ, ಇಲ್ಲಿ ನಾವು ಒಂದು ಗಮನಿಸಿದ್ರೆ ನೋಡಿ, ಇದು ನಮ್ಗೆ ಅಪ್ರಾಕ್ಸಿಮೇಟ್ಲಿ ಏನಿದೆ 2.7 ಇದೆಯಾ. ಇದು ನಮ್ಗೆ ಅಪ್ರಾಕ್ಸಿಮೇಟ್ಲಿ 2.7. ಓಕೆ, ಇದು 2.7 ಅಂದ್ರೆ 2.7 ಅಂದ್ರೆ ನಮ್ಗೆ ರೂಟ್ ಏನಾಗುತ್ತೆ ಅಂದ್ರೆ 2.7 ಇದೆ. ಓಕೆ, ನೀವೀಗ ಎಷ್ಟು ಮಾಡ್ಕೊಂಡು ಹೋದ್ರೆ ನಿಮ್ಗೆ ಫೈನಲ್ ಆನ್ಸರ್ ಅನ್ನೋದು ಏನಾಗುತ್ತೆ ಅಂದ್ರೆ 2.7. ಓಕೆ, 2.7 ಸಮಥಿಂಗ್ ಈಗ ವ್ಯಾಲ್ಯೂ ಅನ್ನೋದು ಹೀಗೆ ಬರುತ್ತೆ ನಿಮ್ಗೆ ಸಮಥಿಂಗ್ 2.7. ಓಕೆ, hence therefore okay, therefore the root is 2.7. okay, 2.7 ಅಂತ ಹೇಳ್ಬೋದು. ಓಕೆ, therefore the root is 2.7. ಓಕೆ, ಇದು ನಮಗೆ ಆನ್ಸರ್ ಆಗುತ್ತೆ. ಓಕೆ, ನೀವು ಬೇಕಾದ್ರೆ ಇನ್ನ ಇಟ್ರೇಷನ್ಸ್ ನೀವು ಮಾಡ್ತೀರಾ ಅಂದ್ರೆ ಮಾಡ್ಬೋದು. ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಕೊಂತೀನ ಅಂದ್ರೆ ಸ್ಟಾಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಗೊತ್ತಾಯ್ತಲ್ಲ ಇಟ್ರೇಷನ್. ಓಕೆ, ಅಂಡ್ ನೀವು ಇಲ್ಲಿ ನ್ಯೂಮರಿಕಲ್ ಮೆಥಡ್ಸ್ ಅಲ್ಲಿ ನೀವು ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಇಲ್ಲಿ ನಾನು ಅಪ್ರಾಕ್ಸಿಮೇಷನ್ ತಗೊಂತಿದ್ದೀನಿ ಅಷ್ಟೇ. ಬಟ್ ನೀವು ಇದನ್ನ ಇಟ್ರೇಷನ್ಸ್ ಮಾಡಿದ್ರೆ ಅಟ್ಲೀಸ್ಟ್ 3 to 4 ಡಿಜಿಟ್ಸ್ ಆದ್ರೂ ಬರೀಬೇಕು. ಓಕೆ, ನಿಮ್ಗೆ ಅವಾಗೆ ನಿಮ್ಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪಾಯಿಂಟ್ ಆದ್ಮೇಲೆ ಓನ್ಲಿ 2 ಡಿಜಿಟ್ಸ್ ಬರ್ತಾರೆ, ಇಲ್ಲಾಂದ್ರೆ ಓನ್ಲಿ 1 ಡಿಜಿಟ್ ಬರೀತಾರೆ. ಅದು ತುಂಬಾ ತಪ್ಪಾಗುತ್ತೆ, ಯಾಕಂದ್ರೆ ನಿಮ್ಗೆ ಆನ್ಸರ್ಸ್ ಕರೆಕ್ಟ್ ಆಗಿ ಬರೋದು ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ ಅವಾಗ. ಓಕೆ, ಪಾಯಿಂಟ್ ತಗೊಂಡ್ಮೇಲೆ ಅಟ್ಲೀಸ್ಟ್ 3 to 4 ಡಿಜಿಟ್ಸ್ ಆದ್ರೂ ತಗೊಳ್ಳಿ. ನೀವು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ತಗೊಳೋದ್ರಿಂದ ಕ್ಯಾಲ್ಸಿಯಲ್ಲೇ ಮಾಡ್ತೀರಾ, ಅದರಿಂದ ಪಾಯಿಂಟ್ ಆದ್ಮೇಲೆ 3 to 4 ಡಿಜಿಟ್ಸ್ ತಗೊಳ್ಳಿ. ಓಕೆ, ಅರ್ಥ ಇದಲ್ಲ. ಓಕೆ, ಇದು ಬೈಸೆಕ್ಷನ್ ಮೆಥಡ್. ಹೀಗೆ ನೀವು ವ್ಯಾಲ್ಯೂಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಓಕೆ, ಎನಿ ಟು ಅಂದ್ರೆ ನೆಗೆಟಿವ್ ಅಂಡ್ ಪಾಸಿಟಿವ್ ರೂಟ್ಸ್ ಮಿಡಲ್ ಅಲ್ಲಿ ನಮ್ಗೆ ಇವೆರಡು ವ್ಯಾಲ್ಯೂಸ್ ಮಿಡಲ್ ಅಲ್ಲಿ ನಮ್ಗೆ ಒಂದು ರೂಟ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಅದನ್ನ ನಾವು ಇಲ್ಲಿ ಶೋ ಮಾಡಿದ್ವಿ. ಆ ರೂಟ್ ಏನಾಗುತ್ತೆ 2.7. ಓಕೆ, ಹೀಗೆ ನೀವು ರೂಟ್ ಅನ್ನೋದು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.